ಗೊತ್ತಿಲ್ಲ ಸರ್. ರೈಟ್ ರೈಟ್ ಈಗ ಮತ್ತೆ ವಾಪಸ್ ಇಲ್ಲಿಗೆ ಹೋಗೋಣ. ಪ್ರಾಪರ್ಟೀಸ್ ಆಫ್ ಏರ್. ಸೊ ಏರ್ ವಿಲ್ ಆಲ್ಸೋ ಹ್ಯಾವ್ ಸಮ್ ಪ್ರಾಪರ್ಟಿ ಬಿಕಾಸ್ ಏರ್ ಇಸ್ ಆಲ್ಸೋ ಎ ಫ್ಲೂಯಿಡ್, ಬಟ್ ಓನ್ಲಿ ಥಿಂಗ್ ಇಸ್ ಇಟ್ ಇಸ್ ಕಂಪ್ರೆಸಿಬಲ್ ಫ್ಲೂಯಿಡ್. ಬೇರೆ ಆಯಿಲ್ ಮತ್ತೆ ವಾಟರ್ ಎಲ್ಲ ತೊಗೊಂಡ್ರೆ ದೇ ಆರ್ ನಾಟ್ ಕಂಪ್ರೆಸಿಬಲ್, ಬಟ್ ದ ಏರ್ ಈಸ್ ಕಂಪ್ರೆಸಿಬಲ್. ಸೊ ಏರ್ ತೊಗೊಂಡ್ರೆ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣದಲ್ಲಿರುವ ಏರ್ನ ತೊಗೊಂಡ್ರೆ, ಗಾಳಿನ ತೊಗೊಂಡ್ರೆ ಅದರಲ್ಲಿ 25% ಆಕ್ಸಿಜನ್ ಇರ್ತದೆ, 75% ನೈಟ್ರೋಜನ್ ಇರುತ್ತೆ, ಮತ್ತೆ ಬೇರೆ ಗ್ಯಾಸಸ್ ಇರ್ತವೆ, ಕ್ಲೋರಿನ್ ಆ ಥರ ಇರ್ಬೋದು. ಸೊ ಏರ್ ಕ್ಯಾನ್ ಬಿ ಕಂಪ್ರೆಸ್ಡ್. ಏರ್ ಹ್ಯಾಸ್ ಸಮ್ ಪ್ರೆಷರ್. ಸೊ ನಮ್ಮ ಸುತ್ತಮುತ್ತಲು ಇರುತ್ತಲ್ಲ ಗಾಳಿ, ಅದಕ್ಕೊಂದು ಪ್ರೆಷರ್ ಇದೆ. ಅದೆಷ್ಟಿರ್ತದೆ ಅಂದರೆ 1.01 ಬಾರ್ ಇರ್ತದೆ. ಆಮೇಲೆ ಏರ್ ಅಕ್ಯುಪೈ ಸಮ್ ವ್ಯಾಲ್ಯೂಮ್. ನೀವು ಒಂದು ಕಂಟೈನರ್ ಒಳಗಡೆ ಏರ್ನ ಹಾಕಿದ್ರೆ ಇಟ್ ವಿಲ್ ಅಕ್ಯುಪೈ ದಟ್ ವ್ಯಾಲ್ಯೂಮ್. ಏರ್ ಹ್ಯಾಸ್ ಸಮ್ ವೇಟ್. ಏರ್ನ ಬಲೂನ್ ಒಳಗಡೆ ಏರ್ನ ಹಾಕ್ಬಿಟ್ಟು ನೀವು ಬೇಕಾದ್ರೆ ತೂಕ ಮಾಡ್ಬೋದು ಅದನ್ನು ಗ್ರಾಮ್ಸ್ ಅಲ್ಲಿ ಅಥವಾ ಲೈಕ್ ದಟ್. ಏರ್ ಹ್ಯಾಸ್ ಸಮ್ ಡೆನ್ಸಿಟಿ. ಏರ್ ಹ್ಯಾಸ್ ಸಮ್ ಟೆಂಪರೇಚರ್ ಲೈಕ್ 27°C ಆ ಥರ ಇರ್ತದೆ. ಏರ್ ಹ್ಯಾಸ್ ಸಮ್ ವಿಸ್ಕಾಸಿಟಿ. ಏರ್ ಹ್ಯಾಸ್ ಸಮ್ ಸ್ಪೆಸಿಫಿಕ್ ವ್ಯಾಲ್ಯೂಮ್. ಆಮೇಲೆ ಏರ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಚೇಂಜ್ಡ್, ಕ್ಯಾನ್ ಬಿ ಕಂಟ್ರೋಲ್ಡ್, ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಬೈ ಐಡಿಯಲ್ ಗ್ಯಾಸ್ ಲಾಸ್ ಲೈಕ್ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂಡ್ ಗೇ-ಲುಸಾಕ್ ಲಾ. ನೌ ವಾಟ್ ಇಸ್ ಹ್ಯುಮಿಡಿಟಿ? ಹ್ಯುಮಿಡಿಟಿ ಅಂದ್ರೆ ಏನು? ಹ್ಯುಮಿಡಿಟಿ ಅಂತಂದ್ರೆ ಏನು ಅಂತಂದ್ರೆ, ಹ್ಯುಮಿಡಿಟಿ ಅಂದ್ರೆ ಏನು ಅಲ್ವಾ? ಸೊ ವಿಲ್ ಸ್ಟಾರ್ಟ್ ಒನ್ ನೋಟ್. Open new section. What is humidity? Okay, humidity ಅಂದ್ರೆ ಏನು? ಯಾವುದು FPTC ಅಲ್ವಾ? ಎಸ್ ಸರ್. ಇಟ್ ಇಸ್ ಆಕ್ಚುಲಿ ರೆಕಾರ್ಡ್ ಆಗ್ತಾ ಇದೆ. ಓಕೆ, ಹ್ಯೂಮಿಡಿಟಿ ಅದು ಹೇಳಿ. ಹ್ಯೂಮಿಡಿಟಿ ಅಂದ್ರೆ ಗಾಳಿ ಇರುತ್ತಲ್ಲ, ಹಿಂಗೆ ಇದು ಒಂದು ಏರಿಯಾ ಇದೆ ಅನ್ಕೊಳಪ್ಪ, ಇಲ್ಲಿ ಗಾಳಿ ಇದೆ, ಏರ್ ಪಾರ್ಟಿಕಲ್ಸ್ ಇದಾವೆ, ಇಲ್ಲೆಲ್ಲ ಏರ್ ಪಾರ್ಟಿಕಲ್ಸ್ ಇದಾವೆ. ಇದ್ರ ಜೊತೆಗೆ ಏನಾಗುತ್ತೆ ಗೊತ್ತಾ, ಯು ಗಟ್ ವಾಟರ್ ಪಾರ್ಟಿಕಲ್ಸ್, ವಾಟರ್ ಡ್ರಾಪ್ಲೆಟ್ಸ್ ಬರ್ತವೆ, ಹಿಂಗೆ ವಾಟರ್ ವೇಪರ್ಸ್ ಬರ್ತವೆ. ಗಾಳಿಯಲ್ಲಿ ಏನಿರ್ತದೆ, ವಾಟರ್ ವೇಪರ್ ಕೂಡ ಇರ್ತದೆ. ಈ ಪರ್ಸೆಂಟೇಜ್ ಆಫ್ ವಾಟರ್ ವೇಪರ್ ಇಸ್ ಕಾಲ್ಡ್ ಆಸ್ ಹ್ಯೂಮಿಡಿಟಿ. ಎಷ್ಟು ವಾಟರ್ ವೇಪರ್ ಇದೆ ಗಾಳಿಯಲ್ಲಿ, ಅದಕ್ಕೆ ಅಂತ ಕರಿತೀವಿ ನಾವು ಹ್ಯೂಮಿಡಿಟಿ ಅಂತ ಕರಿತೀವಿ. ಏನಂದ್ರೆ ದ ಪ್ರೆಸೆನ್ಸ್ ಆಫ್ ವಾಟರ್ ವೇಪರ್ ಇನ್ ಏರ್ ಈಸ್ ಕಾಲ್ಡ್ ಆಸ್ ಹ್ಯೂಮಿಡಿಟಿ. ಸರಿನಾ? ಸೊ ಇಫ್ ಯು ಗೋ ಟು ಕರಾವಳಿ ಪ್ರದೇಶಗಳಿರ್ತಲ್ಲ, ಕರಾವಳಿ ಪ್ರದೇಶಗಳು, ಸಮುದ್ರ ಇರ್ತಲ್ಲ, ಸಮುದ್ರದ ಕಾರವಾರ, ಮಂಗಳೂರು, ಬಾಂಬೆ, ಗೋವಾ ಅಲ್ಲೆಲ್ಲ ಹೋದ್ರೆ ಏನಾಗ್ತದೆ, ಹ್ಯುಮಿಡಿಟಿ ಜಾಸ್ತಿ ಇರ್ತದೆ. ಹ್ಯುಮಿಡಿಟಿ ಜಾಸ್ತಿ, ಅದಕ್ಕೆ ಏನಾಗುತ್ತೆ, ಸೆಕೆ ಜಾಸ್ತಿ ಆಗೋದು ಅದಲ್ಲ. ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಯಾಕಂದ್ರೆ ಅಲ್ಲಿ ಸಮುದ್ರ ಪಕ್ಕದಲ್ಲೇ ಇದೆ. ಸಮುದ್ರದಲ್ಲಿ ಏನಾಗ್ತದೆ, ಈ ನೀರು ಇರ್ತದೆ, ಅದು ಆ ಬಿಸಿಲಿಗೆ ಏನಾಗುತ್ತೆ, ವೇಪರ್ ಆಗ್ಬಿಟ್ಟು ಏನಾಗುತ್ತೆ, ಅದು ಸುತ್ತಮುತ್ತಲು ಇರುವಂತಹ ಏರ್ ಜೊತೆಗೆ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಸಮುದ್ರ ದಂಡೆಗಳಲ್ಲಿ, ನದಿ ದಂಡೆಗಳಲ್ಲಿ, ಕೆರೆ ದಂಡೆಗಳಲ್ಲಿ ಏನಿರ್ತದೆ, ಹ್ಯುಮಿಡಿಟಿ ವಿಲ್ ಬಿ ಮೋರ್. ಡ್ರೈ ಏರಿಯಾ, ರಾಜಸ್ಥಾನ ಆ ಥರ, ಇದು ನಮ್ಮೂರ ಕಡೆ ಹೋದ್ರೆ ಡ್ರೈ ಏರಿಯಾದಲ್ಲಿ ಏನೂ ಇರೋದಿಲ್ಲ, ನದಿಗಳೇ ಇರಲ್ಲ. ರಾಜಸ್ಥಾನ, ಗುಜರಾತ್ ಎಲ್ಲ ಹೋದ್ರೆ ಅಲ್ಲಿ ಸಮುದ್ರನೇ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ. ಅಲ್ಲಿ ಏನಿರ್ತದೆ, ಅಲ್ಲಿ ಡ್ರೈ ಏರಿಯಾ, ಡ್ರೈ ಜಾಸ್ತಿ ಇರ್ತದೆ. ಏರ್ ವಿಲ್ ಬಿ ವೆರಿ ಡ್ರೈ. ಅಲ್ಲಿ ಹ್ಯುಮಿಡಿಟಿ ಕಂಟೆಂಟ್, ವಾಟರ್ ವೇಪರ್ ಕಂಟೆಂಟ್ ವಿಲ್ ಬಿ ಮಚ್ ಲೆಸ್. ಸೊ ದಿಸ್ ವಾಟ್ ಇಸ್ ಕಾಲ್ಡ್ ಎಸ್ ಹ್ಯುಮಿಡಿಟಿ. ಹ್ಯುಮಿಡಿಟಿಯಲ್ಲಿ 3 ಥರ ಇದೆ. ಒಂದೇದು ಯಾವ್ದು ಗೊತ್ತಾ? ಒಂದೇದು ಏನು ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರೀತಾರೆ, ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರೀತಾರೆ. ಇನ್ನೊಂದು ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರೀತಾರೆ, ರಿಲೇಟಿವ್ ಹ್ಯುಮಿಡಿಟಿ. ಇನ್ನೊಂದು ಮೂರನೇದು ಸ್ಪೆಸಿಫಿಕ್ ಹ್ಯುಮಿಡಿಟಿ ಅಂತ ಕರೀತಾರೆ. ಸೊ ದೇರ್ ಆರ್ 3 ಟೈಪ್ಸ್. ನಾವು ಈಗ ನೋಡೋಣ ಒಂದೊಂದಾಗಿ. ನೋಡೇನಿದೆ ಹ್ಯುಮಿಡಿಟಿ ಅಂದ್ರೆ ಏನು? ಇಟ್ ಇಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್. ವಾಟರ್ ವೇಪರ್ ಇನ್ ದ ಗ್ಯಾಸಿಯಸ್ ಸ್ಟೇಟ್, water vapor is the gaseous state of water and is invisible. Humidity indicates likelihood of precipitation, dew or fog. Humidity ಇದ್ರೆ ಏನಾಗುತ್ತೆ ಗೊತ್ತಾ? ಹ್ಯುಮಿಡಿಟಿ ಇದ್ರೆ ಏನಾಗೋದು, ಈ ನೀರು
ಇದು ಆಗೋದು, ಡ್ಯೂ ಅಂದ್ರೆ ಮಂಜು ಕಟ್ಟೋದು ಅಂತಾರಲ್ಲ, ಮಂಜು ಕಟ್ಟೋದು, ಆ, ನಮ್ಮ ತಲೆ ಮೇಲೆ ನೀರು ಬೀಳೋದು, ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಈಗ ಏನಾರ ಕೋಲ್ಡ್ ಇದೆ ಅನ್ಕೋ, ಅದ್ರ ಮೇಲೆ ಮಂಜು ಕಟ್ಟುತ್ತಲ್ಲ, ಮಂಜು ಕಟ್ಟೋ ಚಾನ್ಸ್ ಜಾಸ್ತಿ ಆಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಆದಂಗೆ. ಸೊ ಅದ್ರಲ್ಲಿ ಎಷ್ಟು ಥರ ಇದೆ ನೋಡಿ. ಫಸ್ಟ್ನೇದು ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂದ್ರೆ ಏನು? ಅಬ್ಸಲ್ಯೂಟ್ ಹ್ಯುಮಿಡಿಟಿ ಈಸ್ ದ ಟೋಟಲ್ ಮಾಸ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಗಿವನ್ ವ್ಯಾಲ್ಯೂಮ್ ಆಫ್ ಏರ್. ನಮ್ಮ ಸುತ್ತಮುತ್ತಲು ಏರಲ್ಲಿ ಎಷ್ಟು ಕೆ ಜಿ, ಈಗ 100 kg ಏರ್ ಇದೆ ಅನ್ಕೊಳಪ್ಪ, ನಮ್ಮ ಸುತ್ತಮುತ್ತಲು 100 kg ಏರ್ ನಾವು ತೊಗೊಂಡಿದ್ದೀವಿ. ಅದರೊಳಗಡೆ ಆ 100 kg ಏರಲ್ಲಿ ಎಷ್ಟು ಕೆ ಜಿ ವಾಟರ್ ವೇಪರ್ ಇದೆ, ಎಷ್ಟು ಕೆ ಜಿ ವಾಟರ್ ವೇಪರ್ ಇದೆ, ಅದನ್ನು ಹೇಳುವಂಥದಕ್ಕೆ ಅಂತ ಹೇಳ್ತಾರೆ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರೀತಾರೆ. ಅಬ್ಸಲ್ಯೂಟ್ ಏನೂ ಇಲ್ಲ, ಯಾವುದು ಕಂಪ್ಯಾರಿಸನ್ ಏನೂ ಇಲ್ಲ. ನಮ್ಮ ಸುತ್ತಮುತ್ತಲು ಎಷ್ಟು ಏರ್ ಇದೆ, ನಾವು 1 kg ಏರ್ ತೊಗೊಂಡಿದ್ದೀವಿ, ಅದರ ಒಳಗಡೆ ಆ 1 kg ಏರ್ ಒಳಗಡೆ ಎಷ್ಟು ಕೆ ಜಿ ವಾಟರ್ ವೇಪರ್ ಇದೆ, ಅದನ್ನು ಕಂಡು ಹಿಡಿಯೋದಕ್ಕೆ, ಅದನ್ನು ಹೇಳೋದಕ್ಕೆ ಅಂತ ಕರೀತಾರೆ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರೀತಾರೆ. ಸರಿನಾ? ಆ್ಯಂಡ್ ಇಟ್ ಡಸಂಟ್ ಕನ್ಸಿಡರ್ಸ್ ಎನಿ ಟೆಂಪರೇಚರ್ ಕನ್ಸಿಡರ್ ಮಾಡಲ್ಲ ಅದು ಇರಲಿ. ನಾವು ವಾಟ್ ಈಸ್ ರಿಲೇಟಿವ್ ಹ್ಯುಮಿಡಿಟಿ? ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಏನು ಗೊತ್ತಾ? ನಮ್ಮ ಸುತ್ತಮುತ್ತಲು ಇರುವಂತಹ ಏರಿಯಾದಲ್ಲಿ, ನಮ್ಮ ಸುತ್ತಮುತ್ತಲು ಇರುವಂತಹ ವಾತಾವರಣದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಹ್ಯುಮಿಡಿಟಿ ಬರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಹ್ಯುಮಿಡಿಟಿ ಬರ್ಬೋದು, ಅದು ಈಗ ಆಲ್ರೆಡಿ ಎಷ್ಟಿದೆ ಹ್ಯುಮಿಡಿಟಿ, ಅದು ಕಂಪ್ಯಾರಿಸನ್ ಮಾಡೋದು. ದ ರೇಷಿಯೋ ಆಫ್, ನೋಡಿ ಇಲ್ಲಿ ಬರಿತೀನಿ ನೋಡು. ಅಬ್ಸಲ್ಯೂಟ್ ಅಂದ್ರೆ ಏನು ಗೊತ್ತಾ? ಅಬ್ಸಲ್ಯೂಟ್ ಅಂತಂದ್ರೆ ಮಾಸ್ ಆಫ್ ವಾಟರ್ ವೇಪರ್ divided by mass of air. ಸೊ ಇದು ಏನಂತಾರೆ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರೀತಾರೆ. ನೆಕ್ಸ್ಟ್ ರಿಲೇಟಿವ್ ಅಂದ್ರೆ ಏನು ಗೊತ್ತಾ? ರಿಲೇಟಿವ್ ಅಂತಂದ್ರೆ ದ ಪ್ರೆಸೆಂಟ್ ಹ್ಯುಮಿಡಿಟಿ divided by maximum humidity. ಮ್ಯಾಕ್ಸಿಮಮ್ ಆ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ವಾಟರ್ ವೇಪರ್ ಬರಬಹುದು, ಅದು ಮ್ಯಾಕ್ಸಿಮಮ್ ಹ್ಯುಮಿಡಿಟಿ. ಈಗ ಪ್ರೆಸೆಂಟ್ ಎಷ್ಟಿದೆ ಅದು, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ರಿಲೇಟಿವ್ ಹ್ಯುಮಿಡಿಟಿ. ನಮ್ಮಲ್ಲಿ ಹೇಳ್ತಾರಲ್ಲ, ಏನೋ ಈ ವೆದರ್ ಫೋರ್ಕಾಸ್ಟರ್ಸು ಇಷ್ಟು ಹ್ಯುಮಿಡಿಟಿ ಇದೆ ಇಲ್ಲಿ ಅಂತ ಹೇಳ್ತಾರಲ್ಲ, ವಾತಾವರಣ ಹೇಳ್ತಾರಲ್ಲ, ಇಷ್ಟು ಟೆಂಪರೇಚರು, ಇಷ್ಟು ಮಳೆ ಆಗ್ಬೋದು ಅಂತ ಹೇಳ್ತಾರಲ್ಲ, ಅವ್ರು ಹೇಳೋದು ಇದನ್ನೇ. ದೇ ವಿಲ್ ಟೆಲ್ ಅಬೌಟ್ ರಿಲೇಟಿವ್ ಹ್ಯುಮಿಡಿಟಿ. ಅವ್ರು ಅಬ್ಸಲ್ಯೂಟ್ ಹ್ಯುಮಿಡಿಟಿ ಬಗ್ಗೆ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ? ಹ್ಯುಮಿಡಿಟಿ ಇಷ್ಟಿದೆ ಅಂತ ಹೇಳ್ತಾರೆ. ಈ ವೆದರ್ ಫೋರ್ಕಾಸ್ಟರ್ಸು ನ್ಯೂಸ್ ಆದಮೇಲೆ ಕೊನೆಗೆ ಹೇಳ್ತಾರಲ್ಲ, ಈಗ ಗುಡುಗು ಸಹಿತ ಮಳೆ ಬರಬಹುದು, ಡ್ರೈ ಇರುತ್ತೆ, ಗಾಳಿ ಇಷ್ಟು ಬೀಸಬಹುದು ಅಂತೆಲ್ಲ ಹೇಳ್ತಾರೆ ನೋಡು. ಅವ್ರು ಹ್ಯುಮಿಡಿಟಿನೂ ಹೇಳ್ತಾರೆ. ಅವ್ರು ಹೇಳೋ ಹ್ಯುಮಿಡಿಟಿ ಯಾವುದು? ರಿಲೇಟಿವ್ ಹ್ಯುಮಿಡಿಟಿ. ಸರಿನಾ? ನೆಕ್ಸ್ಟ್ ಇನ್ನೊಂದು ಬರ್ತದೆ, ಸ್ಪೆಸಿಫಿಕ್ ಅಂತ ಬರ್ತದೆ. ಸ್ಪೆಸಿಫಿಕ್ ಹ್ಯುಮಿಡಿಟಿ ಅಂತಂದ್ರೆ ಅದು ಇನ್ ಟರ್ಮ್ಸ್ ಆಫ್ ಮಾಸ್, ಟೋಟಲ್ ಮಾಸ್ ಆಫ್ ಏರ್ ಎಷ್ಟಿದೆ, ಅದರೊಳಗಡೆ ವಾಟರ್ ವೇಪರ್ ಎಷ್ಟಿದೆ, ಮಾಸ್ ಆಫ್ ವಾಟರ್ ವೇಪರ್ divided by total air sample mass. ಎಷ್ಟು ಟೋಟಲ್ ಏರ್ ಸ್ಯಾಂಪಲ್ ಮಾಸ್ ತಗೊಂಡಿದೆ ಅದು ತಗಡೆ ಮೇಲೆ, ಅದರಲ್ಲಿ ಆ ಸ್ಯಾಂಪಲ್ ಒಳಗಡೆ ಎಷ್ಟಿದೆ ಏನೋ ವಾಟರ್ ವೇಪರ್, ಅದನ್ನು ಹೇಳೋದು ಯಾವುದು? ಸ್ಪೆಸಿಫಿಕ್ ಹ್ಯುಮಿಡಿಟಿ ಹೇಳುತ್ತೆ. ಅರ್ಥ ಆಯ್ತೇನಪ್ಪ? ಓಕೆ. ನೆಕ್ಸ್ಟ್ ಈಗ ಇದು ಲಾಸ್ಟ್, ಇದನ್ನೊಂದು ಹೇಳ್ಬಿಟ್ಟು ಮುಗಿಸ್ಬೋಣ. ಈಗೇನಿದೆ ನೋಡಿ, ಇದನ್ನ ನೋಡ್ಕೊಡ್ರಿ. ಓಕೆ. ಸೊ ದಿಸ್ ಈಸ್ ಅವರ್ ನ್ಯೂಮ್ಯಾಟಿಕ್ ಸಿಸ್ಟಮ್. ನಮ್ಮ ನ್ಯೂಮ್ಯಾಟಿಕ್ ಸಿಸ್ಟಮ್ ಇದು. ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಏನೇನಿದೆ ನೋಡು. ವಾಟ್ ವಿ ಹ್ಯಾವ್ ಎ ಫಿಲ್ಟರ್. ಇದೇನಿದು? ಏರ್ ಫಿಲ್ಟರ್. ಇದು ಕಂಪ್ರೆಸರ್. ದಿಸ್ ಕಂಪ್ರೆಸರ್ ಈಸ್ ರನ್ ಬೈ
a electric motor or an engine, IC engine. So this compressor is run by an electric motor or an IC engine. Then this is cooler. ಅಂದರೆ ಇಲ್ಲಿ ಫಸ್ಟ್ ಅಟ್ಮಾಸ್ಫಿಯರ್ ಇಂದ ಏರ್ ಫಿಲ್ಟರ್ ಆಗುತ್ತೆ. ಈ ಪಬ್ ಕಂಪ್ರೆಸರ್ ಶುರು ಮಾಡ್ತಿರಲ್ಲ, ಮೋಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೋಟರ್ ತಿರುಗುತ್ತೆ, ತಿರುಗಿದಾಗ ಕಂಪ್ರೆಸರ್ ತಿರುಗುತ್ತೆ. ಕಂಪ್ರೆಸರ್ ತಿರುಗಿದಾಗ ಏನಾಗುತ್ತೆ, ಈ ಫಿಲ್ಟರ್ ಇಂದ ಔಟ್ ಸೈಡ್ ಇಂದ ಏರ್ ಫಿಲ್ಟರ್ ಆಗ್ಬಿಟ್ಟು ಒಳಗಡೆ ಕಂಪ್ರೆಸರ್ ಬರುತ್ತೆ. ಅದು ಕಂಪ್ರೆಸ್ ಆಗುತ್ತೆ. ಅದು ಯಾವಾಗ ಕಂಪ್ರೆಸ್ ಆಗುತ್ತೋ ಅದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಟೆಂಪರೇಚರ್ ಕಮ್ಮಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಯು ಹ್ಯಾವ್ ಎ ಕೂಲರ್ ಹಿಯರ್. ಸೊ ಕಂಪ್ರೆಸರ್ ಏರ್ ಇಲ್ಲಿ ಬರಬೇಕಾದ್ರೆ ಏನಾಗುತ್ತೆ, ಈ ಕೂಲರು ಆ ಏರ್ನ ಕೂಲ್ ಮಾಡುತ್ತೆ. ಅಂಡ್ ದೆನ್ ದಟ್ ಏರ್ ಕಮ್ಸ್ ಹಿಯರ್ ಟು ದ ಸೆಪರೇಟರ್. ಸೆಪರೇಟರ್ಗೆ ಬರುತ್ತೆ. ಸೆಪರೇಟರ್ಲಿ ಏನಾಗುತ್ತೆ ಗೊತ್ತಾ, ಸೆಪರೇಟರ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದ್ರೊಳಗಡೆ ಏನಾದರೂ ವಾಟರ್ ಪಾರ್ಟಿಕಲ್ಸ್ ಏನಾದ್ರು ಇದ್ರೆ, ಇದ್ರಲ್ಲಿ ಏನಾದ್ರು ವಾಟರ್ ಪಾರ್ಟಿಕಲ್ಸ್, ವಾಟರ್ ವೇಪರ್ ಏನಾದ್ರು ಇದ್ರೆ, ಆ ವಾಟರ್ ವೇಪರ್ ರಿಮೂವ್ ಆಗುತ್ತೆ. ಇಲ್ಲಿ ವಾಟರ್ ವೇಪರ್ ರಿಮೂವ್ ಆಗಿ ಡ್ರೈ ಏರ್ ಮುಂದೆ ಹೋಗುತ್ತೆ. ಸೊ ಇಲ್ಲಿ ಕೂಲ್ ಆಯಿತು ಏರು, ಕೂಲ್ ಆಗಿರೋ ಏರಲ್ಲಿ ಇರುವಂತಹ ವಾಟರ್ ವೇಪರ್ ಇಲ್ಲಿ ಸೆಪರೇಟರ್ಲಿ ರಿಮೂವ್ ಆಯಿತು. ರಿಮೂವ್ ಆಗಿ ಇಟ್ ಗೋಸ್ ಟು ರಿಸೀವರ್. ಈ ರಿಸೀವರ್ಗೆ ಹೋಗುತ್ತೆ. ಇದೊಂದು ಟ್ಯಾಂಕ್. ಈ ಟ್ಯಾಂಕಲ್ಲಿ ಹೋಗುತ್ತೆ, ಅದು ಕಂಪ್ರೆಸ್ಡ್ ಏರ್ ಒಳಗಡೆ ಸ್ಟೋರ್ ಆಗುತ್ತೆ. ಅಲ್ಲಿಂದ ಏನಾಯ್ತು, ಸೆಕೆಂಡರಿ ಏರ್ ಟ್ರೀಟ್ಮೆಂಟ್. ಮತ್ತೆ ಏನಾದರೂ ಕ್ಲೀನಿಂಗ್ ಗಿನಿಂಗ್ ಮಾಡೋದು, ಫಿಲ್ಟರಿಂಗ್ ಏನಾದ್ರು ಮಾಡೋದಿದ್ರೆ ಇಲ್ಲಿ ಮಾಡ್ತಾರೆ. ಮಾಡ್ಬಿಟ್ಟು ಎಲ್ಲಿ ಕಳಿಸ್ತಾರೆ ಅದನ್ನ ನೋಡಿ, ಇಲ್ಲಿ ಕಳಿಸ್ತಾ ಇದ್ದಾರೆ. ಇಟ್ ಈಸ್ ಒನ್ಸ್ ಅಗೇನ್ ಎ ಡಿಸಿವಿ ವಾಲ್ವ್, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಇದು. ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ್ಯೂಮ್ಯಾಟಿಕ್ ಸಿಸ್ಟಮಲ್ಲೂ ಯೂಸ್ ಮಾಡ್ತಾರೆ, ಹಾರ್ಡ್ವೇರ್ ಸಿಸ್ಟಮಲ್ಲೂ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಎ ನ್ಯೂಮ್ಯಾಟಿಕ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಎಷ್ಟಿದೆ ನೋಡಿ ಇಲ್ಲಿ, 1 2 3 4, ಎರಡು ಪೊಸಿಷನ್. ಸೊ ದಿಸ್ ಇಸ್ ಎ 4x2 ವಾಲ್ವ್. ಏನಿದು 4x2 DCV ವಾಲ್ವ್, 4x2 DCV ವಾಲ್ವ್, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಸೊ ಇಲ್ಲೇನಾಗುತ್ತೆ, ಅದು ಇಲ್ಲಿಂದ ಡೈರೆಕ್ಷನ್ ಕಂಟ್ರೋಲ್ ವಾಲ್ ಇಂದ ದಿಸ್ ಇಸ್ ಎ ಡಬಲ್ ಆಕ್ಟಿಂಗ್ ಆಕ್ಚುಯೇಟರ್. ಡಬಲ್ ಆಕ್ಟಿಂಗ್ ಆಕ್ಚುಯೇಟರ್. ಸೊ ಕಂಪ್ರೆಸರ್ ಏರು ಇಲ್ಲಿ ಹೋಯ್ತು ಅನ್ಕೊಳ್ಳಿ, ಅವಾಗ ಈ ಪಿಸ್ಟನ್ ರಾಡು, ಪಿಸ್ಟನ್ ಈ ಕಡೆ ಮೂವ್ ಆಗ್ತವೆ. ಅವಾಗ ಇಲ್ಲಿರೋ ಕಂಪ್ರೆಸರ್ ಏರು ಎಲ್ಲಿಗೆ ಹೋಗುತ್ತದೆ ನೋಡು, ಇಟ್ ಗೋಸ್ ಟು, ಈಗ ನೋಡಿ ಎಕ್ಸಾಂಪಲ್ ಇಲ್ಲಿದೆ ಅಲ್ವಾ, ಇಲ್ಲಿ ಬರ್ತಾ ಇದೆ ಕಂಪ್ರೆಸರ್, ಇಲ್ಲಿ ಬರ್ತಾ ಇದೆ. ಅವಾಗ ಈ ಪಿಸ್ಟನ್ ರಾಡು ಮತ್ತು ಪಿಸ್ಟನ್ ಯಾಕಡೆ ಹೋಗ್ತವೆ, ರೈಟ್ ಇಂದ ಲೆಫ್ಟ್ಗೆ ಹೋಗ್ತವೆ. ಹೋದಾಗ ಈ ಲೆಫ್ಟ್ ಚೇಂಬರ್ಲಿರುವಂತಹ ಕಂಪ್ರೆಸರ್ ಏರು ಎಲ್ಲಿ ಹೋಗ್ತದೆ ನೋಡೋದು, ಇಟ್ ಈಸ್ ರಿಲೀಸ್ ಟು ದ ಅಟ್ಮಾಸ್ಫಿಯರ್. ಎಲ್ಲಿ ಹೋಗ್ತಾ ಇದೆ ಅದು, ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ ಇಸ್ ರಿಸರ್ವಯರ್ ನಮಗೆ, ಹೌದಾ, ದಟ್ ಇಸ್ ದ ಬಿಗ್ಗೆಸ್ಟ್ ರಿಸರ್ವಯರ್. ಸೊ ದೀಸ್ ಆರ್ ದ ಕಂಪೋನೆಂಟ್ಸ್. ಸೊ ಯು ಗಾಟ್ ಎ ಫಿಲ್ಟರ್, you got a compressor, you got a cooler, you got a separator, you got a receiver, you got a secondary air treatment device, then you got control valve, and then you got actuators. So these are the different components of pneumatic system. ಕೇಳಬಹುದು ಇದನ್ನ, draw a pneumatic system and explain different functions of different components ಅಂತ ಕೇಳ್ತಾನೆ. 10 ಮಾರ್ಕ್ಸ್ ಕೇಳಬಹುದು. ಸೊ ಅವಾಗ you have to draw this sketch. ಈಗ ಒಂದೊಂದಾಗಿ ನೋಡೋಣ. ನೋಡಿದೆ ಮೊದಲನೇ ಸ್ಟೆಪ್ ಏನು, the intake air filter, also known as air filter, is used to filter out the contaminants from the air. So ಅಂದ್ರೆ ಕ್ಲೀನ್ ಏರ್ ಸಪ್ಲೈ ಮಾಡ್ತಾ ಅಷ್ಟೇ. ಏನು ಹೇಳ್ಬೋದು, ಫಿಲ್ಟರ್ is used to supply clean air to compressor. That's all. ಅಲ್ಲೇನಪ್ಪ ಅಷ್ಟೇ. ನೆಕ್ಸ್ಟ್ ಏರ್ compressor converts mechanical energy of electric or combustion motor into the potential energy of compressor air. ಸೊ ಇದೇನು ಮಾಡ್ತದೆ, ಈ ಕಂಪ್ರೆಸರ್ ಕೆಲಸ ಏನು, ನಿಮ್ಮ ಕಂಪ್ರೆಸರ್ ಏನು ಮಾಡುತ್ತದೆ, ಅದು ಮೆಕ್ಯಾನಿಕಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಅಂಡ್ ಕಂಬಷನ್ ಮೋಟರ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಕಂಪ್ರೆಸರ್ ಏರ್ ಅದು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ ಅಲ್ವಾ, ಅದು ಗೊತ್ತಿರೋದು ಮಾತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಮೋಟರ್ ಏನು ಮಾಡುತ್ತೆ ನೋಡಿ, ಎಲೆಕ್ಟ್ರಿಕ್ ಮೋಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಮೋಟರ್ ಟ್ರಾನ್ಸ್ಫಾರ್ಮ್ಸ್ electrical energy into mechanical energy. It is used to drive the air compressor. ಹೌದಾ, ಎಲೆಕ್ಟ್ರಿಕ್ ಮೋಟರ್ ಅಲ್ಲಿ ಕನ್ವರ್ಟ್ ಮಾಡ್ತದೆ, ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಆ ಮೆಕ್ಯಾನಿಕಲ್ ಎನರ್ಜಿಯಿಂದ ನಾವೇನು ಮಾಡ್ತೀವಿ, ಏರ್ ಕಂಪ್ರೆಸರ್ನ ರನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನು, ಕೂಲರ್ ಹೇಳಿದ್ನ ಇಲ್ಲಿತ್ತಲ್ಲ, ನಾವಾಗಲೇ ಹೇಳಿದ್ನ ಇಲ್ಲೊಂದು ಕೂಲರ್ ಇದೆಯಲ್ವಾ. ಸೊ ಕೂಲರ್ ಕೆಲಸ ಏನು, ದ ಕೂಲರ್ ಇಸ್ ಯೂಸ್ ಟು ರಿಡ್ಯೂಸ್ ದ ಟೆಂಪರೇಚರ್ ಆಫ್ ಕಂಪ್ರೆಸರ್ ಏರ್. ಏರ್ನ ಯಾವಾಗ ಕಂಪ್ರೆಸ್ ಮಾಡ್ತೀವೋ ಅದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಆದರೆ ಒಳ್ಳೇದಲ್ಲ, ಜಾಸ್ತಿ ಏರ್ ಸಪ್ಲೈ ಮಾಡೋಕ್ಕಾಗಲ್ಲ ನಮಗೆ. ಸೊ ಅದಕ್ಕೆ ಅದನ್ನು ಕೂಲ್ ಮಾಡಬೇಕು, ಕೂಲ್ ಮಾಡುತ್ತೆ. ನೋಡಿದೆ, ದ ಸಪರೇಟರ್ ಆರ್ ಏರ್ ಡ್ರೈಯರ್ ಈಸ್ ಯೂಸ್ ಟು ರಿಮೂವ್ ಮಾಯಿಶ್ಚರ್ ಫ್ರಮ್ ಕಂಪ್ರೆಸರ್ ಏರ್. ಹೇಳಿದ್ನಲ್ಲ ಅವಾಗಲೇ. ಸೊ ಇದ್ರೊಳಗಡೆ ಏನಾದರೂ ಮಾಯಿಶ್ಚರ್ ಇದ್ರೆ
ಈ ಕೂಲ್ ಆಗಿರೋ ಏರಲ್ಲಿ ಏನಾದರೂ ಮಾಯಿಶ್ಚರ್ ಇದ್ರೆ, ಈ ಕೂಲ್ ಆಗಿರೋ ಏರಲ್ಲಿ ಏನಾದರೂ ಮಾಯಿಶ್ಚರ್ ಇದ್ರೆ ಅವಾಗ ಏನಾಗುತ್ತೆ, ಈ ಸಪ್ರೇಟರ್ ಏನು ಮಾಡುತ್ತೆ, ಅದರಲ್ಲಿರೋ ಮಾಯಿಶ್ಚರ್ನ ತೆಗೆದಾಕತ್ತೆ. ನೆಕ್ಸ್ಟ್ ಏನಿದೆ, ದಿ compressed air coming from the compressor is stored in air receiver. The purpose of air receiver is to smooth pulsating flow from the compressor. ಅಂದ್ರೆ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಈ ರಿಸೀವರ್ ಇಲ್ಲ ಅನ್ಕೊಳ್ಳಿ, ಒಂದ್ ವೇಳೆ ಈ ರಿಸೀವರ್ ಇಲ್ಲಪ್ಪ, ಡೈರೆಕ್ಟ್ ಆಗಿ ನೀವು ಏರ್ನ ಇದು ಕೊಟ್ಟರೆ ಏನಾಗುತ್ತೆ, ಇದು ಹೆಂಗೆ ವೈಬ್ರೇಟ್ ಆಗುತ್ತಲ್ಲ, ಇದು ರೆಸಿಪ್ರೋಕೇಟಿಂಗ್ ಕಂಪ್ರೆಸರ್ ಇದ್ರೆ ಏನಾಗುತ್ತೆ, ಇದು ಆಚೆ ಕಡೆ ಕಂಪ್ರೆಸರ್ ಏರ್ ಬರ್ತಲ್ಲ, ಅದು ಬಿಟ್ಟು ಬಿಟ್ಟು ಬರ್ತದೆ, ಕಂಟಿನ್ಯೂಸ್ ಆಗಿ ಬರಲ್ಲ. ಏನ್ ಬರ್ತದೆ, ಬಿಟ್ಟು ಬಿಟ್ಟು ಬರುತ್ತೆ. ಅಂದ್ರೆ ಪಿಸ್ಟನ್ ಮೇಲೆ ಹೋದಾಗ ನೋಡಿ, ಈ ತರ ಇದೆ ಅನ್ಕೋ, ರೆಸಿಪ್ರೋಕೇಟಿಂಗ್ ಕಂಪ್ರೆಸರ್ ಇದ್ರೆ, ಈ ತರ ಪಿಸ್ಟನ್ ಇದ್ರೆ, ಇದು ಇಂಟೇಕ್ ವಾಲ್ವ್ ಅನ್ಕೋಣ, ಇದು ಎಕ್ಸಾಸ್ಟ್ ವಾಲ್ವ್ ಅನ್ಕೋಣ, ಇಲ್ಲೊಂದು ವಾಲ್ವ್ ಇರುತ್ತಲ್ಪ, ಇಲ್ಲೊಂದು ವಾಲ್ವ್ ಇರ್ತದೆ, ಇಲ್ಲೊಂದು ವಾಲ್ವ್ ಇರ್ತದೆ, ಹೌದಾ. ಸೊ ಕಂಪ್ರೆಸರ್ದಾಗ ಏನಾಗುತ್ತೆ, ಇಲ್ಲಿ ಗ್ಯಾಸ್ ಬರ್ತದೆ, ಸಕ್ಷನ್ ಇಲ್ಲ ಆಗುತ್ತೆ. ಸೊ ಇಲ್ಲಿ ಗ್ಯಾಸ್ ಹೆಂಗೆ ಬರ್ತದೆ, ಕಂಟಿನ್ಯೂಸ್ ಆಗಿ ಬರಲ್ಲ. ಪಿಸ್ಟನ್ ಯಾವಾಗ ಮುಂದೆ ಕಾಂಪ್ರೆಸ್ ಆಗುತ್ತೋ ಅವಾಗ ನಿಮಗೆ ಗ್ಯಾಸ್ ಜಾಸ್ತಿ, ಪ್ರೆಷರ್ ಜಾಸ್ತಿ ಆಯ್ತು, ಪ್ರೆಷರೈಸ್ ಆಗುತ್ತೆ. ಮತ್ತೆ ತಗಡೆ ಹೋಯ್ತಾ, ಮತ್ತೆ ಪ್ರೆಷರ್ ಲೋ, ಮತ್ತೆ ಮೇಲೆ ಬಂತ, ಮತ್ತೆ ಪ್ರೆಷರ್ ಜಾಸ್ತಿ, ಮತ್ತೆ ತಗಡೆ ಬಂತ, ಮತ್ತೆ ತಗಡೆ ಹೋಯ್ತು, ಮತ್ತೆ ಪ್ರೆಷರ್ ಜಾಸ್ತಿ ಬಂತ, ಜಾಸ್ತಿ ಬರ್ತದೆ. ಸೊ ಈ ತರ ಪ್ರೆಷರ್ ಏನಾಗುತ್ತೆ, ಬಿಟ್ಟು ಬಿಟ್ಟು ಬರ್ತಾ ಇರ್ತದೆ, ಏರು ಕಂಟಿನ್ಯೂಸ್ ಆಗಿ ಬರಲ್ಲ. ಈ ತರ ಕಂಟಿನ್ಯೂಸ್ ಆಗಿ ಏರು ಬರಲ್ಲ, ಹಿಂಗೆ ಕಂಟಿನ್ಯೂಸ್ ಆಗಿ ಏರು ಆಚೆ ಬರಲ್ಲ, ಕಂಟಿನ್ಯೂಸ್ ಆಗಿ ಏರ್ ಬರಲ್ಲ, ಅದ್ರ ಬದಲಿಗೆ ಈ ತರ ಬಿಟ್ಟು ಬಿಟ್ಟು ಬರುತ್ತೆ. ಸೊ ಈ ತರ ಬಂದ್ರೆ ಪ್ರಾಬ್ಲಮ್ ಅಲ್ವಾ, ಈ ತರ ಬರಬಾರ್ದಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ನಾವು, ಈ ತರ ಬರೋ ಏರ್ನ ಏನ್ ಮಾಡ್ತೀವಿ ನಾವು, ಈ ರಿಸೀವರ್ ಅಲ್ಲಿ ಇದೊಂದು ಟ್ಯಾಂಕ್, ಸ್ಮಾಲ್ ಟ್ಯಾಂಕ್, ಈ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ, ಈ ಕಂಪ್ರೆಸರ್ ಏರ್ನ ಮೊದಲು ಸ್ಟೋರ್ ಮಾಡ್ಕೊಂತೀವಿ. ಸ್ಟೋರ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿಂದ ಬರ್ತಲ್ಲ ಏರು, ಅದು ಈ ತರ ಸ್ಟ್ರೇಟ್ ಆಗಿ ಬರುತ್ತೆ, ಸೀದಾ ಬರುತ್ತೆ, ಸ್ಮೂತ್ ಆಗಿ ಬರುತ್ತೆ, ಈ ತರ ಪಲ್ಸೇಟಿಂಗ್ ಬರಲ್ಲ. ಯಾಕಂದ್ರೆ ಇದು ಏನ್ ಮಾಡ್ತದೆ, ಆ ಪಲ್ಸಸ್ ಏನು ವೈಬ್ರೇಷನ್ ಇದೆಯಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಅಬ್ಸರ್ವ್ ಮಾಡ್ಕೊಂಡು ಈ ಪ್ರೆಷರ್ ರೈಸ್ ಆಗುತ್ತೆ, ಆ ಪ್ರೆಷರ್ ರೈಸ್ ಆಗಿರೋ ಏರ್ನ ಆಚೆ ಕಡೆ ಇಲ್ಲಿ ಕಳ್ಸೋದು. ಸೊ ಹಾಗಾಗಿ ಇಲ್ಲಿ ಬರ್ತಾ ಇರೋ ಏರ್ ಇದೆ ಅದು ಪಲ್ಸೇಟಿಂಗ್ ಆಗಲ್ಲ, ಇಲ್ಲಿ ತನಕ ಪಲ್ಸೇಟಿಂಗ್ ಆಗೇ ಬರ್ತದೆ ಏರ್, ವೈಬ್ರೇಟ್ ಆಗ್ತಾ ಇರ್ತದೆ ಹಿಂಗೆ. ಬಟ್ ಇಲ್ಲಿಂದ ಬರೋ ಏರ್ ಇದೆಯಲ್ಲ ಅದು ಸ್ಮೂತ್ ಆಗಿ ಆಚೆ ಬರ್ತದೆ. ಸೊ ದಟ್ ಇಸ್ ವೈ ಯು ನೀಡ್ ಎ ರಿಸೀವರ್. ಸ್ಟೋರ್ ಮಾಡ್ಕೊಳಕ್ ಬೇಕು, ಕಂಪ್ರೆಸರ್ ಏರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ರಿಸೀವರ್ ಬೇಕು. ಪ್ಲಸ್ ಪಲ್ಸೇಷನ್ ಏನಾಗುತ್ತಲ್ಲ, ಪಲ್ಸೇಟಿಂಗ್ ಏರ್ ಬರ್ತಲ್ಲ, ಅದನ್ನ ಸ್ಮೂತ್ ಆಗಿ ಕನ್ವರ್ಟ್ ಮಾಡೋದಕ್ಕೂ ಕೂಡ ಯು ನೀಡ್ ಎ ರಿಸೀವರ್. ನೆಕ್ಸ್ಟ್ ಏನು, ಇಟ್ ಆಲ್ಸೋ ಹೆಲ್ಪ್ಸ್ ದ ಏರ್ ಟು ಕೂಲ್ and condense the moisture present. The air receiver is to be large enough to hold all the air delivered by compressor. The pressure in the receiver is held higher than the system operating pressure to compensate pressure loss in the pipes. Also, large surface area of the receiver helps in dissipating the heat from the compressor air. So, ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ರಿಸೀವರ್ ಕೆಲಸ ಏನು, ಒನ್ ಮೋರ್ ವರ್ಕ್ ಏನಪ್ಪ ರಿಸೀವರ್ದು, ಇದನ್ನ ಕೂಲ್ ಮಾಡೋದು, ಏರ್ ಬರ್ತಲ್ಲ ಒಳಗಡೆ ಅದನ್ನ ಕೂಲ್ ಮಾಡೋದು. ಮೊದಲನೇ ಕೆಲಸ ಏನು, ಸ್ಟೋರ್ ಮಾಡೋದು. ಎರಡನೇ ಕೆಲಸ ಪಲ್ಸೇಷನ್ನ ಸ್ಟಾಪ್ ಮಾಡೋದು, ಕಮ್ಮಿ ಮಾಡೋದು. ಮೂರನೇ ಕೆಲಸ ಏರ್ನ ಕೂಲ್ ಮಾಡೋದು. ನಾಲ್ಕನೇ ಕೆಲಸ ಏನಪ್ಪಾ ಅಂದ್ರೆ ಅದ್ರೊಳಗಡೆ ಏನಾದ್ರು ಮಾಯಿಶ್ಚರ್ ಇನ್ನ ಇದ್ರೆ ಅದು ತಗಡೆ ಸೆಟ್ಲ್ ಆಗಿಬಿಡ್ತದೆ, ತಗಡೆ ಇದ್ರಲ್ಲಿ ಏನಾಗುತ್ತೆ ಸೆಟ್ಲ್ ಆಗಿಬಿಡ್ತದೆ. ಮತ್ತೆ ಇಷ್ಟು ಈ 5 ಕೆಲಸ ಮಾಡುತ್ತೆ ಇದು ರಿಸೀವರ್. ಸೊ ರಿಸೀವರ್ ಇಸ್ ವೆರಿ ಇಂಪಾರ್ಟೆಂಟ್. ರಿಸೀವರ್ ಏನ್ ಮಾಡ್ತದೆ, ಇಟ್ ರಿಸೀವ್ಸ್ ಏರ್, compressed air and stores it for the future use. Then it reduces pulsating pressure of the compressed air. It converts pulsating pressure of the compress from the pump, reciprocating pump, into smooth pressure. That is second purpose. Third purpose, it cools the air. Third purpose. Fourth purpose, it removes any moisture content. It allows the air to remove its moisture content. So these are the functions of this receiver. Okay na? Then the air leaving from the receiver is treated by FRL unit. FRL unit ಅಂದ್ರೆ ಏನು ಗೊತ್ತಾ, ಫಿಲ್ಟರ್ ಮತ್ತೆ ಇನ್ನೊಂದ್ಸಲ ಫಿಲ್ಟರ್, ರೆಗ್ಯುಲೇಟರ್, ಲುಬ್ರಿಕೇಟರ್. ಸೊ ಇಲ್ಲಿ ಮುಂದೆ ಇಲ್ಲಿದೆಯಲ್ಲ, ಇಲ್ಲಿ ಯು ಹ್ಯಾವ್ FRL. FRL ಇರ್ತದೆ. ಎಫ್ ಅಂದ್ರೆ ಫಿಲ್ಟರ್, ಒನ್ ಮೋರ್ ಫಿಲ್ಟರ್ ಇರ್ತದೆ ಇಲ್ಲಿ. ಆರ್ ಅಂದ್ರೆ ರೆಗ್ಯುಲೇಟರ್, ಅಂದ್ರೆ ಪ್ರೆಷರ್ ಮೇಂಟೈನ್ ಮಾಡೋದಕ್ಕೆ. ಯು ಹ್ಯಾವ್ ಎ ರೆಗ್ಯುಲೇಟರ್ ಹಿಯರ್.
ಅಂಡ್ ದೆನ್ ಲುಬ್ರಿಕೇಟರ್, ಯು ಹ್ಯಾವ್ ಎ ಲುಬ್ರಿಕೇಟರ್ ಅಂದರೆ ಇಲ್ಲಿ ಆಚೆ ಹೋಗುತ್ತಲ್ಲ ಏರು, ಆ ಹೋಗೋ ಏರ್ಗೆ ಏನು ಮಾಡಬೇಕು, ಆಯಿಲ್ನ ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ, ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಬೇಕಾಗತ್ತೆ. ಲುಬ್ರಿಕೇಶನ್ ಚೆನ್ನಾಗಿ ಆಗಬೇಕು ಅಂತ, ಇವೆಲ್ಲ ಸರಿಯಾಗಿ ವರ್ಕ್ ಆಗಬೇಕು ಅಂದರೆ, ಈ ಆ್ಯಕ್ಚುಯೇಟರು ಮತ್ತು ಈ ವಾಲ್ವು ಸರಿಯಾಗಿ ವರ್ಕ್ ಆಗಬೇಕು ಅಂದರೆ ಡ್ರೈ ಏರ್ ಕೊಟ್ಟರೆ ಆಗಲ್ಲ, ಸೌದೋಗುತ್ತೆ, ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ, ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲುಬ್ರಿಕೇಟರ್ ಏನು ಮಾಡ್ತದೆ, ಸ್ವಲ್ಪ ಆಯಿಲ್ನ ಏನು ಮಾಡ್ತದೆ ಇಲ್ಲಿ ಅದಕ್ಕೆ ಆ್ಯಡ್ ಮಾಡ್ತದೆ. ಸೊ ದಟ್ ಈಸ್ ಲುಬ್ರಿಕೇಟರ್. ಸೊ ಇಲ್ಲಿರೋದು ಏನಿದು, ಸೊ ಇಲ್ಲಿರೋದು ಏನಪ್ಪ ಇದು FRL ಅಂದರೆ, ಎಫ್ ಅಂದರೆ ಫಿಲ್ಟರು, ಒಂದು ಫಿಲ್ಟರ್ ಇರ್ತದೆ, ಆರ್ ಅಂದರೆ ರೆಗ್ಯುಲೇಟರ್ ಅಂದರೆ ಪ್ರೆಷರ್ ರೆಗ್ಯುಲೇಟರು, ಎಲ್ ಅಂತಂದರೆ ಲುಬ್ರಿಕೇಟರ್. ಸೊ ಇಷ್ಟು ಇದು ಮಾಡುತ್ತೆ. ನೆಕ್ಸ್ಟ್ ನೋಡಿ, FRL called as secondary air treatment. In this process, the air is filtered, lubricated, and pressure is regulated. The oil in the air lubricates the moving components of the system. Next, control valves are used to control the direction of flow of compressed air from receiver to actuator as per position of the spool valve. So ಇಲ್ಲಿದೆಯಲ್ಲ ಡಿ ಸಿ ವಾಲ್ ಇತ್ತಲ್ಲ, ಈ ಡಿ ಸಿ ವಾಲ್ ಕೆಲಸ ಏನು, ಏರ್ನ ಡೈರೆಕ್ಷನ್ ಕಂಟ್ರೋಲ್ ಮಾಡೋದು, ಯಾವ ಸೈಡಿಗೆ ಹೋಗ್ಬೇಕು ಅಂತ ಕಂಟ್ರೋಲ್ ಮಾಡೋದು. ಈ ಆ್ಯಕ್ಚುಯೇಟ್ರದ ಈ ಸೈಡಿಗೆ ಹೋಗ್ಬೇಕಾ, ಇಲ್ಲ ಆ್ಯಕ್ಚುಯೇಟ್ರದ ಈ ಸೈಡಿಗೆ ಹೋಗ್ಬೇಕಾ, ಯಾವ ಸೈಡ್ ಹೋಗ್ಬೇಕು, ಆ್ಯಕ್ಚುಯೇಟ್ನ ಈ ಸೈಡಿಗೆ ಬರಬೇಕಾ ಇಲ್ಲ ಈ ಸೈಡಿಗೆ ಬರಬೇಕಾ ಅನ್ನೋದನ್ನ ಕಂಟ್ರೋಲ್ ಮಾಡೋಕ್ಕೆ ವಿ ಯೂಸ್ ಡೈರೆಕ್ಷನ್ ಕಂಟ್ರೋಲ್ ವಾಲ್. Next, the actuators are devices which are used to convert energy in the compressed air into mechanical work. ಹೌದಲ್ಲ? ಸೊ ಕಂಪ್ರೆಸರ್ ಏರ್ ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಈ ಪಿಸ್ಟನ್ನು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ, ಇಲ್ಲ ರೈಟ್ ಸೈಡ್ ಮೂವ್ ಆಗುತ್ತೆ, ಡಿಪೆಂಡಿಂಗ್ ಆನ್ ವೇರ್ ದ ಏರ್ ಇಸ್ ಕಮಿಂಗ್. ಸೊ ಅವಾಗೇನಾಯಿತು, ಕಂಪ್ರೆಸ್ಡ್ ಏರಿಲಿರೋ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿ ಈ ಆ್ಯಕ್ಚುಯೇಟರು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತು. ಹೌದಲ್ಲ? ಸೊ ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಕಂಪೋನೆಂಟ್ಸ್ ಆಫ್ ಡಿಫ್ರೆಂಟ್ ನ್ಯೂಮ್ಯಾಟಿಕ್ ಸಿಸ್ಟಮ್. ದಿಸ್ ಇಸ್ ದ ಟಿಪಿಕಲ್ ನ್ಯೂಮ್ಯಾಟಿಕ್ ಸಿಸ್ಟಮ್. ನೀವು ಯಾವ್ದಾರು ನ್ಯೂಮ್ಯಾಟಿಕ್ ಸಿಸ್ಟಮ್ ನೋಡ್ರಿ, ಅದರಲ್ಲಿ ಇಷ್ಟೆಲ್ಲ ಕಂಪೌಂಡ್ಸ್ ಇರ್ತವೆ, ಇವು ಪ್ರತಿ ಕಂಪೋನೆಂಟ್ದು ಫಂಕ್ಷನ್. ಓಕೆನಪ್ಪ? ಸೊ ಐ ಥಿಂಕ್ ಟುಡೇ ಇಷ್ಟು ಸಾಕು. ಹಾಂ, ಓಕೆನಾ? ಎಲ್ಲ ಇದ್ದೀರಾ? ಸಾಕು ಇವತ್ತಿಗೆ ಇಷ್ಟು, ನಾಳೆ ಮತ್ತೆ ನೋಡೋಣ. ಹಾಂ, ಓಕೆ ಬಾಯ್. ಓಕೆ ಸರ್, ಬಾಯ್. ಥ್ಯಾಂಕ್ ಯು.